ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ನಟಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪದಲ್ಲಿ ನಿನ್ನೆ ಅರವಿಂದ್ ಅನ್ನುವಂತವರನ್ನ ಬಂಧಿಸಿದ್ರು. ಅದಾದ ನಂತರದಲ್ಲಿ ಆತ ಜಾಮೀನನ್ನ ಪಡೆದು ವಾಪಸ್ ಬಂದ ನಂತರದಲ್ಲಿ ಆರೋಪ ಮಾಡಿದ್ರು ನಟಿ ಅದೆಲ್ಲವೂ ಕೂಡ ಸುಳ್ಳು, ನಾವಿಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ಎಲ್ಲವೂ ಕೂಡ ಚೆನ್ನಾಗಿತ್ತು, ಆ ನಂತರದಲ್ಲಿ ಆಕೆ ನನ್ನಿಂದ ಯಾವುದೋ ಒಂದು ಕಾರಣಕ್ಕೆ ದೂರ ಆದ್ಲು ಅನ್ನುವಂಥದ್ದನ್ನ ಹೇಳಿದ್ರು. ಇದೀಗ ನಟಿ ಪೋಸ್ಟ್ ಅನ್ನ ಮಾಡಿ ಅದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಮಾಡಬೇಕಾದನ್ನ ಮಾಡಿದ್ದೇನೆ, ಸತ್ಯಕ್ಕೆ ದೃಢವಾಗಿದ್ದೇನೆ. ಅರವಿಂದ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನಟಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿರುವಂತದ್ದು. ಎಲ್ಲರೂ ನನ್ನನ್ನ ನಂಬಲೇಬೇಕು ಅನ್ನೋ ನಿರೀಕ್ಷೆ ನನಗಿಲ್ಲ, ಕೆಲವರಿಂದ ದುಃಖ ಕೊಡೋ ರೀತಿ ಇದೆ, ಅರ್ಥವಿಲ್ಲದಂತೆ ಮಾತು, ನನ್ನ ಸತ್ಯದ ಮೇಲೆ ನಾನು ದೃಢವಾಗಿದ್ದೇನೆ ಅಂತ ಹೇಳಿ ಸಂತ್ರಸ್ತ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ ಎಲ್ಲರೂ ತಾಳಲು ಸಾಧ್ಯವಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಂತ್ರಸ್ತ ನಟಿ ಈ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ನಾನು ಏನು ಹೇಳಬೇಕು ಅದೆಲ್ಲವನ್ನ ಹೇಳಿದ್ದೇನೆ, ಇನ್ನು ಸತ್ಯಾಸತ್ಯತೆಯನ್ನ ಪೊಲೀಸರು ನೋಡ್ಕೋಬೇಕು, ನ್ಯಾಯಕ್ಕೆ ಬಿಟ್ಟಿದ್ದು ಇದೆಲ್ಲವೂ ಅನ್ನುವಂತಹ ರೀತಿಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ನಟಿ. ನಾನು ಮಾಡಬೇಕಾದದ್ದನ್ನೆಲ್ಲವನ್ನ ಮಾಡಿದ್ದೇನೆ, ಸತ್ಯಕ್ಕೆ ದೃಢವಾಗಿದ್ದೇನೆ. ಅರವಿಂದ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನಟಿ ಈ ರೀತಿಯಾಗಿ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರೂ ನನ್ನನ್ನು ನಂಬಲೇಬೇಕು ಅನ್ನೋ ರೀತಿ ನನಗೆ ಯಾವ ರೀತಿಯಾದಂತಹ ನಿರೀಕ್ಷೆ ನನಗಿಲ್ಲ, ಕೆಲವರಿಂದ ದುಃಖ ಕೊಡೋ ರೀತಿಯಲ್ಲೂ ಆಗ್ತಾ ಇದೆ, ಅರ್ಥವಿಲ್ಲದಂತೆ ಮಾತು ನನ್ನ ಬಗ್ಗೆ ಬರ್ತಾ ಇದೆ, ನನ್ನ ಸತ್ಯದ ಮೇಲೆ ನಾನು ದೃಢವಾಗಿದ್ದೇನೆ ಅಂತ ಹೇಳಿ ಸಂತ್ರಸ್ತ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಪೋಸ್ಟ್ ಅನ್ನ ಹಾಕಿದ್ದಾರೆ. ಕಿರುತೆರೆ ನಟಿಗೆ ಕಿರುಕುಳ ನೀಡಿದ ಆರೋಪದಲ್ಲಿ ನಿನ್ನೆ ಉದ್ಯಮಿ ಅರವಿಂದ್ ರೆಡ್ಡಿಯನ್ನ ಬಂಧಿಸಲಾಗಿತ್ತು. ಅದಾದ ನಂತರದಲ್ಲಿ 46ನೇ ACMM ಕೋರ್ಟ್ನಿಂದ ನಿನ್ನೆ ಸಂಜೆನೆ ಅವರು ಜಾಮೀನನ್ನ ಪಡೆದುಕೊಂಡಿರ್ತಾರೆ. ಅದಾದ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರ ಒಂದಷ್ಟು ಹೇಳಿಕೆಗಳನ್ನು ನೀಡ್ತಾರೆ. ಅವರ ವರ್ಷನ್ ಇದು. ನಿರ್ಮಾಪಕ ಅರವಿಂದ್ ರೆಡ್ಡಿ ಅವರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ನಾನು ಅವರಿಗೆ ಫೋನ್ ಮಾಡಿ ತೊಂದರೆ ಮಾಡಿದ್ದೇನೆ ಅನ್ನೋದು ಎಲ್ಲವೂ ಕೂಡ ಸುಳ್ಳು, ಆ ಅಲಿಗೇಷನ್ ಮಾಡಿದ್ದವರಷ್ಟೇ. ಅವರ ಫ್ರೆಂಡ್ ಅಂತ ಯಾರಿದ್ದಾರೆ ಆತನ ವೈಫ್ಗೆ ನಾನು ಲೆಟರ್ ಕಳಿಸಿದ್ದೇನೆ ಅಂತಲೂ ಕೂಡ ಆರೋಪ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಸುಳ್ಳು. ನಮ್ಮಿಬ್ಬರ ಪರಿಚಯ 2023ರಲ್ಲಿ ಆಗುತ್ತೆ. ಶ್ರೀಲಂಕಾದ ಟೂರ್ನಮೆಂಟ್ನಲ್ಲಿ ನನಗೆ ಅವ್ರ ಪರಿಚಯ ಆಗುತ್ತೆ. ನಂತರ ನನಗೆ ನನ್ನ ಸ್ನೇಹಿತರಿಗೆ ಹತ್ತಿರವಾಗ್ತಾರೆ ಅವರು. ನಾವಿಬ್ಬರೂ ಕೂಡ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ವಿ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಆ ಮಧ್ಯದಲ್ಲಿ ಆಕೆ ತಾಂಜೇನಿಯಾ ಟ್ರಿಪ್ಗೆ ಹೋಗ್ತಾರೆ. ಹುಡುಗನ ಜೊತೆ ಟ್ರಿಪ್ ಹೋಗಿರೋದು ನನಗೆ ಗೊತ್ತಾಗುತ್ತೆ. ಆ ನಂತರದಲ್ಲಿ ನಮ್ಮಿಬ್ಬರ ನಡುವೆ ಒಂದಷ್ಟು ವೈಮನಸ್ಸು ಉಂಟಾಗುತ್ತೆ. 2024ರಲ್ಲಿ ಅವರನ್ನು ಮತ್ತೆ ಫೋಟೋ ಮಾರ್ಫಿಂಗ್ ಮಾಡಿರ್ತಾರೆ, ಆ ಆರೋಪ ಕೂಡ ಅವರು ಮಾಡಿರ್ತಾರೆ. ಅದರಲ್ಲಿ ಯಾವುದೂ ಕೂಡ ನನ್ನ ಬಗ್ಗೆ ಅವ್ರು ಹೇಳಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾರೆ. ಇದೀಗ ರವೀಂದ್ರ ರೆಡ್ಡಿ ಅವರ ಹೇಳಿಕೆಯ ನಂತರದಲ್ಲಿ ಸಂತ್ರಸ್ತೆ ಏನಿದ್ದಾರೆ ಆಕೆ ಮಾಡಿರುವಂತಹ ಪೋಸ್ಟ್ ಇದು. ನಾನು ನನ್ನ ಹೇಳಿಕೆ ನೀಡಿದ್ದೇನೆ ಅಥವಾ ನಾನು ಆರೋಪವನ್ನ ಮಾಡಿದ್ದೇನೆ ಅದಕ್ಕೆ ನಾನು ಬದ್ಧಳಾಗಿದ್ದೇನೆ, ನನ್ನನ್ನು ಎಲ್ಲರೂ ಕೂಡ ನಂಬಲೇಬೇಕು ಅನ್ನೋ ನಿರೀಕ್ಷೆ ನನಗಿಲ್ಲ, ಕೆಲವರಿಂದ ದುಃಖ ಕೊಡೋ ರೀತಿ ಆಗ್ತಾ ಇದೆ, ಅದು ಅರ್ಥವಿಲ್ಲದಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ನನ್ನ ಸತ್ಯದ ಮೇಲೆ ನಾನು ದೃಢವಾಗಿದ್ದೇನೆ ಅಂತ ಹೇಳಿ ಸಂತ್ರಸ್ತೆ ನಟಿ ಇದೀಗ ಪೋಸ್ಟ್ ಅನ್ನ ಮಾಡಿರುವಂಥದ್ದು. ಸೋಷಿಯಲ್ ಮೀಡಿಯಾದ ಮೂಲಕ ಅವರು ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಲ್ಲಿಗೆ ಅರವಿಂದ್ ರೆಡ್ಡಿ ಅವರು ನನ್ನ ಮೇಲೆ ಕೇಳಿ ಬಂದಿರುವಂತಹ ಲೈಂಗಿಕ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ನಿನ್ನೆ ಹೇಳಿದ್ರು. ಅದಕ್ಕೆ ಈಗ ನಟಿ ಪ್ರತಿಯಾಗಿ ಒಂದು ಪೋಸ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಅರವಿಂದ್ ರೆಡ್ಡಿ ಆರೋಪದ ಬೆನ್ನಲ್ಲೇ ಇದೀಗ ನಟಿ ಪೋಸ್ಟ್ ಮಾಡಿರುವಂಥದ್ದು. ಎಲ್ಲರೂ ನನ್ನನ್ನು ನಂಬಲೇಬೇಕು ಅನ್ನೋ ನಿರೀಕ್ಷೆ ನನಗಿಲ್ಲ, ಕೆಲವರಿಂದ ದುಃಖ ಕೊಡೋ ರೀತಿಯಲ್ಲಿ ಅರ್ಥವಿಲ್ಲದಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಆದರೆ ನನ್ನ ಸತ್ಯದ ಮೇಲೆ ನಾನು ದೃಢವಾಗಿದ್ದೇನೆ ಅಂತ ಹೇಳಿ ಸಂತ್ರಸ್ತ ನಟಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಆರೋಪಗಳೆಲ್ಲವೂ ಕೂಡ ಅವರ ವರ್ಷನ್, ಆದರೆ ನಾನು ಹೇಳಿದ್ದೇನೆ ಅದೆಲ್ಲವೂ ಕೂಡ ಸತ್ಯ ಅಂತ ಹೇಳಿ ನಟಿ ಇದೀಗ ಪೋಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.